ಶಾಸ್ತ್ರಿಗಳೇನು ಮಕರ ರಾಶಿಯ ಫಲಗಳನ್ನು ತಿಳಿಸ್ಕೊಡೋದಾದ್ರೆ? ಮಕರ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಗೆ ಗುರು ಈಗ ಚತುರ್ಥದಲ್ಲಿದ್ದಾನೆ. ಸುಖ ಸ್ಥಾನದಲ್ಲಿ ಗುರುವಿದ್ದಾಗ ಸುಖ ಸಮೃದ್ಧಿ ಆಗಿರುತ್ತೆ. ಇನ್ನೂ ಹೆಚ್ಚಿನ ಫಲ ಸಿಗುತ್ತೆ ಮೇಯಿಂದ ನಿಮಗೆ ಪಂಚಮ ಸ್ಥಾನಕ್ಕೆ, ಅದು ಕೂಡ ಗುರುಬಲದ ಸ್ಥಾನ. ಹೀಗಾಗಿ ನಿಮ್ಮ ಮನೆಯಲ್ಲಿ ಮತ್ತೆ ಈ ಏನು ನಾವು ಕರ್ಕಟಕ ಹಾಗೂ ಕನ್ಯಾ ವೃಶ್ಚಿಕಗಳಿಗೆ ಕಂಡುವೋ ಆ ರೀತಿಯ ಫಲವನ್ನೇ ನೀವು ಕಾಣಬಹುದು, ಸಂಶಯ ಇಲ್ಲ. ನಿಮ್ಮ ಮನೆಯಲ್ಲೂ ಮಂಗಳ ಕಾರ್ಯಗಳು ನೆರವೇರುತ್ತೆ, ಶುಭ ಕಾರ್ಯಗಳು ಉಂಟಾಗುತ್ತೆ. ಮುಖ್ಯವಾಗಿ ಪಂಚಮ ಸ್ಥಾನ ಧೀಸ್ಥಾನ ಅಂತ ಅದಕ್ಕೆ ಹೆಸರು. ಹೀಗಾಗಿ ಹೆಚ್ಚಿನ ಅಧ್ಯಯನ, ಅಧ್ಯಾಪನ ಇಂಥವುಗಳಲ್ಲಿ ಮನಸ್ಸು ತೊಡಗುತ್ತೆ. ಹೆಚ್ಚಿನ ಓದೋಣ, ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ನೋಡಿ, ಯಾವುದೋ ನೀವು ಮಾಸ್ಟರ್ ಡಿಗ್ರೀಸ್ ಮಾಡಬೇಕು, ಇನ್ನೇನೋ ವಿಶೇಷ ರಿಸರ್ಚ್ಗಳಂತೀವಲ್ಲ, ಅಂಥದಕ್ಕೆ ತೊಡಗಬೇಕು ಅಂತಿದ್ರೆ ಒಳ್ಳೆಯ ಕಾಲ. ಅದಕ್ಕೆ ಒಳ್ಳೆಯ ಮಾರ್ಗದರ್ಶಕರು ಬೇಕು, ಗುರು ಬೇಕು. ಹೀಗಾಗಿ ಅಂಥ ಗುರುವಿನ ಲಭ್ಯತೆ ಉಂಟಾಗುವುದು, ಸಿಗ್ತಕ್ಕಂಥದ್ದು, ಒಳ್ಳೆ ಮಾರ್ಗಸೂಚಿ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದು. ಒಳ್ಳೆಯ ಫಲಗಳನ್ನು ಕಾಣ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಆದರೆ ಅದು ಶತ್ರುಕ್ಷೇತ್ರ, ಶುಕ್ರನ ಮನೆ. ಹೀಗಾಗಿ ಚೆನ್ನಾಗಿ ಓದ್ಕೊಳ್ಳೋದು, ಯಾವುದಕ್ಕೆ ಬೇಡೋ ಅದಕ್ಕೆ ಅಪ್ಲೈ ಮಾಡೋದು, ಹಾಗಾಗಬಾರ್ದು. ನಾಸ್ತಿಕರಾಗಬಾರ್ದು ನಾವು. ಹೀಗಾಗಿ ಅಧ್ಯಯನ ಮಾಡಿದ್ದು ಸದುಪಯೋಗವಾಗಬೇಕು. ಅದು ನಿಮಗಾಗಲಿ ದೇಶಕ್ಕಾಗಲಿ. ವಸ್ತುತಃ ದೇಶ ರಕ್ಷಣೆಗಾಗಿ ನಮ್ಮ ಅಧ್ಯಯನ, ಪ್ರಜಾಪಾಲನೆ ಅಂತಕ್ಕಂಥದ್ದು ಆ ಕಾರಣದಿಂದ ಬಂದಿರತಕ್ಕಂಥದ್ದು. ಹೀಗಾಗಿ ದೇಶಕ್ಕೆ ಆಸ್ತಿ ಆಗಬೇಕು. ನೀವು ಓದಿದ್ದೆಲ್ಲ ವೃಥಾ ಇನ್ಯಾವುದಕ್ಕೋ ತೊಡಗಿಸಿದ್ರೆ ಅದು ತಪ್ಪಾಗುತ್ತೆ. ಅಂಥ ಸಾಧ್ಯತೆ ಇದೆ, ಎಚ್ಚರಿಕೆ ಇರಲಿ. ಉಳಿದ ಹಾಗೆ ದ್ವಿತೀಯದ ಶನೈಶ್ಚರ 7.5. ಕೆಲವರಿಗೆ ಜನ್ಮತಃ ಶನಿ ಚೆನ್ನಾಗಿಲ್ಲ ಅಂದರೆ 7.5 ಪ್ರಭಾವ ಇದ್ದೇ ಇರುತ್ತೆ. ಆದರೆ ಧನಗೇ ಜಾತೋ ಧನವಾನ್ ಅಂತಲೇ ಹೇಳಿದೆ. ಹಣಕಾಸಿಗೆ ತೊಡಕಾಗಲ್ಲ ಯಾಕೆಂದರೆ ಶನೈಶ್ಚರನಿಗೆ ಮೂಲ ತ್ರಿಕೋಣ ಸ್ಥಾನ ಮತ್ತು ನಿಮ್ಮ ರಾಶ್ಯಾಧಿಪತಿಯು ಶನೈಶ್ಚರನೇ. ಹೀಗಾಗಿ ಹೆಚ್ಚಿನ ತೊಡಕು ಉಂಟಾಗಲ್ಲ, ಆತಂಕ ಮಾಡ್ಕೋಬೇಡಿ. ಹಣಕಾಸಿನ ಸಮೃದ್ಧಿ ಆಗುತ್ತೆ. ಮನೆಯಲ್ಲಿ ಹಿರಿಯರಿಂದ ಸಹಕಾರ. ಕೆಲವೊಮ್ಮೆ ಮನೆಯಲ್ಲಿ ದೊಡ್ಡವ್ರ ಜೊತೆಗೆ ನಾವು ಚೆನ್ನಾಗಿರಲ್ಲ, ಆದರೆ ನಿಮ್ಮ ರಾಶಿಗೆ ಹಾಗಲ್ಲ. ಅವ್ರ ಜೊತೆ ಒಂದು ಸಾಮರಸ್ಯ, ಸಾಮ್ಯತೆ ಇದೆಲ್ಲ ಬೆಳೆಯುತ್ತೆ. ತೃತೀಯದ ರಾಹು ಸ್ವಲ್ಪ ಗಂಟಲ ಬಾಧೆಯನ್ನು, ಕಿವಿ ಸಂಬಂಧಿ ತೊಂದರೆಗಳನ್ನು ಉಂಟು ಮಾಡಬಹುದು, ಎಚ್ಚರಿಕೆ ಬೇಕು. ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು, ಅಂಥದ್ದೊಂದು ಸಾಧ್ಯತೆ ಇದೆ. ಮತ್ತು ಸಲಹೆ ಸ್ಥಾನ ಅದು. ಹೀಗಾಗಿ ಕೆಟ್ಟ ಉಪದೇಶಕ್ಕೆ ಇನ್ಯಾರೋ ಏನೋ ಹಿತ್ತಾಳೆ ಕಿವಿ ಅಂತೀವಲ್ಲ, ಯಾರೋ ಹೇಳಿದ ಮಾತನ್ನು ಕೇಳ್ಕೊಂಡು ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದು, ಇಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಹೀಗಾಗಿ ಇನ್ನೊಬ್ಬರ ಮಾತು ಕೇಳಿಸ್ಕೊಳ್ಳುವಾಗ ಎಚ್ಚರಿಕೆ ಇರಲಿ. ಇದು ಸರಿನಾ ತಪ್ಪ ಪರಾಮರ್ಶೆ ಮಾಡಬೇಕು. ಗುರುಗಳ ಮಾರ್ಗದರ್ಶನವನ್ನೇ ತಗೊಳ್ಳಿ, ಅದು ತುಂಬ ನಿಮಗೆ ಸಹಕಾರಿಯಾಗುತ್ತೆ. ಮತ್ತು ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ಈ ಕಾರಣದಿಂದಾಗಿ ಈ ವರ್ಷ ಆ ಒಂದು ವಿಚಾರದಲ್ಲಿ ತಾಳ್ಮೆ ಬೇಕು, ಅದು ಬಹಳ ಪ್ರಧಾನವಾದ ಅಂಶ. ಉಳಿದ ಹಾಗೆ ಈ ವರ್ಷದ ಅಂತ್ಯದ ವೇಳೆಗೆ ನಿಮಗೆ ಸ್ವಲ್ಪ ಈ ತರ್ಚೋದು, ಗಾಯಗಳಾಗೋದು, ಎಡು ಬೀಳೋದು, ಆಕ್ಸಿಡೆಂಟ್ಸ್ ಇಂಥದ್ದಿದೆ. ಯಾಕೆಂದರೆ ಕುಜ 6ನೇ ಮನೆಗೆ ಸಂಚಾರ ಆಗ್ತಾನೆ. ಆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದು ನೀವು ಎಚ್ಚರಿಕೆ ತಗೊಳ್ಬೇಕಾಗಿರೋ ಅಂಶ. ಪ್ರಧಾನವಾಗಿ ಪ್ರಾರ್ಥನೆಗೆ ಏನಪ್ಪ, ಶನೈಶ್ಚರನಿಗೆ ಈಶ್ವರನ ಪ್ರಾರ್ಥನೆ ಹೇಳಿದೆ, ಭೂತನಾಥನ ಪ್ರಾರ್ಥನೆ ಪ್ರಧಾನವಾಗಿ ಹೇಳಿದೆ. ಎರಡೂ ಒಂದೇ. ಶಂಭು ಅಂದರೆ ಈಶ್ವರನ ಪ್ರಾರ್ಥನೆ. ಈಶ್ವರ ಸನ್ನಿಧಾನಕ್ಕೆ ನೀವು ರುದ್ರಾಭಿಷೇಕವನ್ನು ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಆ ಮಂತ್ರಯುತವಾದ ಆ ಮಂತ್ರ ಜಲ ನಿಮ್ಮ ಶರೀರಕ್ಕೆ ಹೋದರೆ ನಿಮ್ಮ ರಕ್ಷಣೆ ಉಂಟಾಗುತ್ತೆ. ನಿಮಗೆ ಸೂಚಿಸಿರತಕ್ಕಂಥ ಸಂಖ್ಯೆ ಶನೈಶ್ಚರನಿಗೆ 8. ಹೀಗಾಗಿ 8 ನೀವು ಪ್ರಧಾನ ಸಂಖ್ಯೆ ಅಂತ ತಗೊಳ್ಬಹುದು. ಮತ್ತು ನೀಲವರ್ಣ ಹಾಗೂ ಕಪ್ಪು ವಸ್ತ್ರ, ನೀಲ ಬಣ್ಣ ಬಹಳ ಮುಖ್ಯ ಶನೈಶ್ಚರನಿಗೆ. ಹೀಗಾಗಿ ಆ ಬಣ್ಣ ಯಾವುದಪ್ಪ ಅಂದರೆ ನೀಲಿ. ಈಶ್ವರನ ಆರಾಧನೆ, ಇವುಗಳಿಂದ ನೀವು ತೊಡಕಿನಿಂದ ಹೊರಬರಲಿಕ್ಕೆ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.